ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ, ಸ್ವಲ್ಪ ಖಾರ. ಇದು ಕೇರಳದ ಕೂಲ್ ಡ್ರಿಂಕ್ಸ್. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೇಸಿಗೆ ಟೈಮಲ್ಲಿ ತುಂಬ ಜನನೇ ಕೇರಳದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅಲ್ಲದೆ ಇದು ತುಂಬ ಟೇಸ್ಟಿನೂ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಇದು ತುಂಬ ಟೇಸ್ಟು ಕೂಡ ಕೊಡುತ್ತೆ. ಅದು ಅಲ್ಲದೆ ಇದನ್ನು ಬೇಗನೆ ಮಾಡಿಬಿಡುವುದು, ಒಂದು 5 ನಿಮಿಷದಲ್ಲೇ. ಮೊದಲಿಗೆ ನಾನು ಸಬ್ಜಾ ಸೀಡ್ಸ್ ತೊಗೊಂಡಿದ್ದೀನಿ, ಹಾಗೆ ಇದು ಬ್ಲ್ಯಾಕ್ ಸಾಲ್ಟು, ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದೇ ಒಂದು ಗ್ಲಾಸ್ ಮಾಡೋದಕ್ಕೆ ನಾನು ಅಳತೆ ತೋರಿಸ್ತಾ ಇರೋದು ಸದ್ಯಕ್ಕೆ. ಹಾಗೆ 1-2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಕೇರಳದ ಕುಲ್ಕಿ ಶರ್ಬತ್ ಅಂತ. ಇದು ಸಬ್ಜಾ ಸೀಡ್ಸ್ ಅಂತ ತೊಗೊಂಡಿದ್ದೀನಿ. ಇದನ್ನು ಕನ್ನಡದಲ್ಲಿ ಕಾಮಕಸ್ತೂರಿ ಬೀಜ ಅಂತಲೂ ಹೇಳ್ತಾರೆ. ಇದನ್ನು ಜಾಸ್ತಿ ಹೊತ್ತೇನು ಬೇಕಾಗಿರಲ್ಲ, 10 ನಿಮಿಷಕ್ಕೆಲ್ಲ ಚೆನ್ನಾಗಿ ನೆಂದಿರುತ್ತೆ. ಹಾಗೆ ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ನಲ್ಲ, ಮತ್ತು ಒಂದು ಹಸಿಮೆಣಸಿನ್ಕಾಯಿನ ಸೀಳಿಟ್ಕೋಬೇಕಾಗತ್ತೆ. ಫುಲ್ ಕಟ್ ಮಾಡ್ಕೊಳ್ಳೋದು ಬೇಕಾಗಿರಲ್ಲ, ಒಂದು ಅರ್ಧ ಥರ ಸೀಳಿಟ್ಕೊಂಡ್ರೆ ಸಾಕು. ನೋಡಿ ಈ ರೀತಿ. ಹಾಗೆ ನಿಂಬೆಹಣ್ಣು ತೊಗೊಂಡಿರ್ತೀವಲ್ಲ ಅದನ್ನು ಅಷ್ಟೇ, ಒಂದು 3/4 ಭಾಗ ಬೇರೆ ಕಟ್ ಮಾಡಿ ಇಟ್ಕೋಬೇಕು, ಇನ್ನು 1/4 ಭಾಗದಷ್ಟು ಸಪ್ರೇಟಾಗಿ ಅದನ್ನು ಹಚ್ಚಿಟ್ಕೋಬೇಕಾಗತ್ತೆ. ನಾನು ಪುದೀನ ಸೊಪ್ಪನ್ನು ಇಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ ಈ ನಿಂಬೆಹಣ್ಣನ್ನು ಈ ರೀತಿ ಒಂದು 3/4 ಭಾಗ ಬೇರೆ ರೀತಿ ಬೇರೆ ಮಾಡಿಟ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಒಂದು 10 ಮಿನಿಟ್ಸ್ ಆಗಿದೆ. ಇದು ಸಬ್ಜಾ ಸೀಡ್ಸ್ ನೆನೆಸ್ಕೊಂಡಿರೋದು. ನೋಡಿ ಈ ರೀತಿ ಆಗಿರುತ್ತೆ. ಒಂದು 10 ನಿಮಿಷ ಸಾಕು, ಜಾಸ್ತಿ ಹೊತ್ತೇನು ಬೇಕಾಗಿರಲ್ಲ ಫ್ರೆಂಡ್ಸ್. ಈಗ ನಾನೊಂದು ಗ್ಲಾಸ್ಗೆ ಒಂದು ಅರ್ಧ ಭಾಗದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಐಸ್ ಕ್ಯೂಬ್ ಬೇಕು ಅನ್ನೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಪುದೀನ ಹಚ್ಚಿಟ್ಕೊಂಡಿದ್ದಲ್ಲ, ಅದೊಂದು 2 ಎಸ್ಲು ಹಾಕ್ಕೊಂಡಿದ್ದೀನಿ. ಹಾಗೆ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ಪಾನಿಪುರಿಗಳಿಗೆಲ್ಲ ಯೂಸ್ ಮಾಡ್ತೀವಿ. ಅದನ್ನೊಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ಸೀಳಿಟ್ಕೊಂಡಿದ್ನಲ್ಲ ಅದರಲ್ಲೂ ಅರ್ಧ ಸಾಕು, ಅದೇ ಸಾಕಾಗುತ್ತೆ. ಖಾರ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಾಂದರೆ 3/4 ಭಾಗದಲ್ಲಿ 1/4 ಭಾಗ ತೊಗೊಂಡಿದ್ನಲ್ಲ, ಆ ನಿಂಬೆಹಣ್ಣು ಕೂಡ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ ಅದು ಹಾಕ್ಕೊಳ್ತಾ ಇದ್ದೀನಿ. ಸಬ್ಜಾ ಸೀಡ್ಸ್ ಅಂತ ತೊಗೊಂಡಿದ್ದೀವಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನಿಲ್ಲಿ ಒಂದು 2-3 ಸ್ಪೂನ್ ಅಷ್ಟೇ ಸಾಕು, 2 ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಸಕ್ಕರೆ ತೊಗೊಂಡಿದ್ನಲ್ಲ ಅಷ್ಟು ಸಾಕು. ಇಲ್ಲಿ ಉಪ್ಪೇನು ಬೇಕಾಗಿರಲ್ಲ, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಉಪ್ಪೇನು ಬೇಕಾಗಿರಲ್ಲ, ಅಷ್ಟೇ ಸಾಕು. 1-2 ಸ್ಪೂನ್ ಸಕ್ಕರೆ ಆಯಿತು. ಈಗ ಒಂದು ನಿಂಬೆಹಣ್ಣಲ್ಲಿ 3/4 ಭಾಗ ತೊಗೊಂಡಿದ್ವಲ್ಲ, ಆ ನಿಂಬೆಹಣ್ಣ ಅದರೊಳಗೆ ಹಿಂಡ್ಕೊಳ್ತಾ ಇದ್ದೀನಿ. ನೋಡಿ 1/4 ಭಾಗನ ಹಾಗೆ ಹಾಕ್ಕೋಬೇಕಾಗತ್ತೆ. ಇನ್ನು 3/4 ಭಾಗ, ನಾನು 1 ಗ್ಲಾಸ್ ಆಗಿರೋದ್ರಿಂದ 3/4 ಭಾಗ ನಿಂಬೆಹಣ್ಣು ಬೇಕೇ ಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಹೇಳಿರೋ ಹಾಗೆಯೇ ಇದನ್ನು ಕುಲ್ಕಿ ಶರ್ಬತ್ ಅಂತ ಕೂಗ್ತೀವಿ. ಹಾಗಾಗಿ ನೋಡಿ ಈ ಥರ ಒಂದು 3-4 ಸಲ ಶೇಕ್ ಮಾಡಿದ್ರೆ ಆಯಿತು, ಇದು ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಗ್ಯಾಸ್ಟ್ರಿಕ್ ಎಲ್ಲ ತುಂಬ ಒಳ್ಳೆಯದು. ಈ ಚಿಯಾ ಸೀಡ್ಸ್ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂದಾಗ ದಿನಕ್ಕೊಂದೊಂದು ವೆರೈಟಿ ಥರ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಮಾಡಿರೋ ಈ ಕುಲ್ಕಿ ಶರ್ಬತ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.